ಹಾಯ್ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಕಷ್ಟ ದುಃಖ ಬಂದಾಗ ದೇವಸ್ಥಾನಕ್ಕೆ ಹೋಗಿ ದೇವರೇ ಕಾಪಾಡಪ್ಪ ಅಂತ ಕೇಳ್ಕೊಳ್ತಾರೆ. ಸಮಸ್ಯೆ ಅಂತ ಬಂದಾಗ ಅದರ ಪರಿಹಾರಕ್ಕೋಸ್ಕರ ಓಡಾಡ್ತಾರೆ. ಅದಕ್ಕೆ ಕೆಲ ವ್ಯಕ್ತಿಗಳನ್ನು ಮೀಟ್ ಮಾಡಿ ಅವರನ್ನು ನಂಬಿ ಅವರ ಮಾತುಗಳಿಗೆ ಮರಳಾಗ್ತಾರೆ. ನಾನು ಹೇಳಿದ್ದನ್ನು ಕೇಳಿದ್ರೆ ನಿನಗೆ ಒಳ್ಳೇದಾಗುತ್ತೆ, ಅದು ಇದು ಅಂತ ಚೀಟ್ ಮಾಡೋಕ್ಕೆ ಮುಂದಾಗ್ತಾರೆ. ಅದೇ ರೀತಿ ಈ ಸ್ಟೋರಿ ನೀವು ಕೇಳಿ ನೋಡಿದ ಮೇಲೆ ಗಂಡನ ಹಣವನ್ನು ರಾಬರಿ ಮಾಡೋಕ್ಕೆ ಹೆಂಡ್ತಿನೇ ಕುಮ್ಮ ಕೊಡ್ತಾಳೆ ಅಂದರೆ, ಯಾರೋ ಹೇಳಿದ ಮಾತನ್ನು ಕೇಳಿ ಗಂಡನಿಗೆ ಮೋಸ ಮಾಡ್ತಾಳೆ ಅಂದರೆ ನೀವು ನಂಬ್ತೀರಾ? ಅಂತಹ ಘಟನೆ ನಡೆದಿದೆ. ಛತ್ತೀಸ್ಗಢದ ರಾಯ್ಪುರದ ಗುದಿಯಾರಿ ಎಂಬ ಪ್ರದೇಶದಲ್ಲಿ 18 ಲಕ್ಷ ರೂಪಾಯಿಗಳ ದರೋಡೆ ಕೇಸ್ನ ಟ್ವಿಸ್ಟ್ ಕಂಡು ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ಇದೇ ಭಾನುವಾರ ಅಂದರೆ ಆಗಸ್ಟ್ 18ರಂದು ಮಹಿಳೆಯೊಬ್ಬಳು 3-4 ಜನ ಒಂದೇ ಸರಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ದೂರು ಕೊಟ್ಟ ಬೆನ್ನಲ್ಲೇ ರಾಬರಿಯಾದ ಘಟನಾ ಸ್ಥಳಕ್ಕೆ ಪೊಲೀಸರು ಹಾಗೂ ಶ್ವಾನದಳ ಎಂಟ್ರಿ ಕೊಟ್ಟಿದೆ. ನಾಯಿಯ ಅಬ್ಸರ್ವೇಷನ್ ಫ್ಯಾಮಿಲಿಯ ಒಬ್ಬೊಬ್ಬರನ್ನು ಕೂಡ ಇಂಟ್ರೆಸ್ಟ್ ಕೊಟ್ಟು ಪದೇ ಪದೇ ನೋಡ್ತಾ ಇತ್ತು. ಯಾವಾಗ ಶ್ವಾನದ ಆಸಕ್ತಿ ಜಾಸ್ತಿ ಆಯಿತೋ ಆಗ ತನಿಖೆಯನ್ನು ಪೊಲೀಸರು ಮತ್ತಷ್ಟು ಚುರುಕು ಮಾಡಿದರು. ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿದ ಪೊಲೀಸರಿಗೆ ಅಚ್ಚರಿಯ ಸತ್ಯವೊಂದು ಬೆಳಕಿಗೆ ಬಂದಿದೆ. ಸ್ವಾತಿ ಕೇಸರವಾಣಿ ಎಂಬ ಮಹಿಳೆ ತನ್ನ ಗಂಡನ ಜೊತೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಆಗ ಜ್ಯೋತಿಷಿ ಕಮ್ ತಂತ್ರಿ ವಿಜಯ್ ಪಾಂಡೆ ಅನ್ನುವಂಥ ವ್ಯಕ್ತಿಯನ್ನು ಭೇಟಿ ಮಾಡಿ ತನ್ನೆಲ್ಲ ಪರ್ಸನಲ್ ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ದಾಳೆ ಅಂತ ಉರ್ಲಾ CSP ಮಣಿಶಂಕರ್ ಚಂದ್ರ ಮಾಹಿತಿ ಕೊಟ್ಟಿದ್ದಾರೆ. ತಂತ್ರಿ ವಿಜಯ್ ಪಾಂಡೆ ತನ್ನ ಪರ್ಸನಲ್ ಸ್ಥಿತಿಯನ್ನು ಯೂಸ್ ಮಾಡಿಕೊಂಡು ಮಹಿಳೆ ಕೇಸರವಾಣಿಗೆ 30 ಲಕ್ಷ ರೂಪಾಯಿಗಳನ್ನು ನೀಡುವಂತೆ ಹೇಳಿದ್ದಾನೆ. ನಿಮ್ಮ ಸಮಸ್ಯೆ ಜೊತೆಗೆ ಬೇರೆ ಬೇರೆ ಪ್ರಾಬ್ಲಮ್ಗಳನ್ನು ಪರಿಹಾರ ಮಾಡಿಕೊಡ್ತೀನಿ ಅಂತ ಮಹಿಳೆಗೆ ಮನವೊಲಿಸಿದ್ದಾನೆ. ಆಗ ಸ್ಟಾರ್ಟಿಂಗ್ನಲ್ಲಿ 16 ಲಕ್ಷ ಕ್ಯಾಶ್ ಮತ್ತು 2-3 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ತಂತ್ರಿ ಪಾಂಡೆಗೆ ಮಹಿಳೆ ಕೇಸರವಾಣಿ ಕೊಟ್ಟಿದ್ದಾಳೆ. ಪೊಲೀಸರ ಪ್ರಕಾರ ಕೇಸರವಾಣಿ ತನ್ನ ಸಂಸಾರದಲ್ಲಿ ಪ್ರತಿದಿನ ಆಗ್ತಿದ್ದ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಗೋಸ್ಕರ ಮನೆಯ ಶಾಂತಿಗಾಗಿ ತಂತ್ರಿ ವಿಜಯ್ ಪಾಂಡೆಯ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ಲು. ಆಗ ತಂತ್ರಿ ವಿಜಯ್ ಪಾಂಡೆ ತನ್ನ ಜ್ಯೋತಿಷ್ಯ ವಿದ್ವತ್ತನ್ನು ಪ್ರದರ್ಶನ ಮಾಡಿದ್ದಾನೆ. ನಿನ್ನನ್ನು ಹಾಗೂ ನಿನ್ನ ಮಕ್ಕಳನ್ನು ಸಾಯಿಸೋದಕ್ಕೆ ನಿನ್ನ ಗಂಡ ಪ್ಲಾನ್ ಮಾಡಿದ್ದಾನೆ ಅಂತ ಮಹಿಳೆಗೆ ಎಚ್ಚರಿಕೆ ಕೊಟ್ಟಿದ್ದಾನೆ. ಭಯಪಟ್ಟ ಮಹಿಳೆ ಈ ಅನಾಹುತಿಯಿಂದ ತಪ್ಪಿಸೋಕೆ ಹಾಗೂ ಶಾಂತಿ ಸಂತೋಷವನ್ನು ಮತ್ತೆ ಬರುವಂತೆ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾಳೆ. ಅದಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತೆ ಅಂತ ಜ್ಯೋತಿಷಿ ಹೇಳಿದ್ದಾನೆ. ಆಗ ಪೂಜೆ ಹೋಮ ಅದು ಇದು ಅಂತ ಒಟ್ಟು 30 ಲಕ್ಷ ರೂಪಾಯಿ ಹಣ ಖರ್ಚಾಗುತ್ತೆ ಅಂತ ಹೇಳಿದ್ದಕ್ಕೆ ದೂಸರ ಮಾತಾಡ್ತೀರಾ, ಸರಿ ಆಯ್ತು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ಮಹಿಳೆ ಕೇಸರವಾಣಿ ತನ್ನ ಮನೆಯ ಕಬೋರ್ಡ್ನಲ್ಲಿಟ್ಟಿದ್ದ ಗಂಡನ ಹಣದ ಬಗ್ಗೆ ತಂತ್ರಿ ಪಾಂಡೆಗೆ ಮಾಹಿತಿ ಕೊಟ್ಟಿದ್ದಾಳೆ. ಯಾವಾಗ ತಂತ್ರಿಗೆ ವಿಷಯ ಗೊತ್ತಾಯಿತೋ ಆಗ ಆ ಹಣ ಮತ್ತು ಗೋಲ್ಡ್ ಬೆಳ್ಳಿ ಐಟಮ್ಸ್ಗಳನ್ನ ತಂದುಬಿಡು ಅಂತ ಹೇಳಿದ್ದಾನೆ. ಪಾಂಡೆ ಕೇಸರವಾಣಿಗೆ ಹಣ ಕದಿಯೋ ವಿಚಾರವನ್ನು ಯಾರಿಗೂ ಕೂಡ ಹೇಳಬೇಡ, ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾನೆ. ಸರಿ ಆಯಿತು ಅಂತ ದರೋಡೆಗೆ ಇಂಡೈರೆಕ್ಟ್ ಆಗಿ ಓಕೆ ಅಂದಿದ್ದಾಳೆ. ಇದೇ ಒಳ್ಳೆ ಚಾನ್ಸ್ ಅಂತ ತಿಳಿದ ಪಾಂಡೆ ಭಾನುವಾರ ಬೆಳಗ್ಗೆ 4 ಜನ ಕಳ್ಳರು ಒಂದೇ ಸಮನೆ ಮನೆಯ ರೂಫ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. 4ರು ಮನೆಯೊಳಗೆ ಕಪ್ಪು ಪಟ್ಟಿನ ಧರಿಸಿಕೊಂಡು ನುಗ್ಗಿ ಹಗ್ಗದಿಂದ ಕಟ್ಟಿ ಹಾಕಿ ಹಣವನ್ನು ಮತ್ತು ಚಿನ್ನಾಭರಣಗಳನ್ನು ಕದ್ದು ರಾಬರಿ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತ ಪೊಲೀಸರಿಗೆ ಮಹಿಳೆ ದೂರು ಕೊಟ್ಟಿದ್ದಾಳೆ. ಇನ್ವೆಸ್ಟಿಗೇಷನ್ ನಡೆಸಿದ ಪೊಲೀಸರಿಗೆ ಕೇಸರವಾಣಿ ಆಕೆಯ ಗಂಡನಿಗೆ ವಂಚನೆ ಮಾಡಿದ್ದಾಗಿ ಸತ್ಯ ಒಪ್ಕೊಂಡಿದ್ದಾಳೆ. ತಲೆಮರೆಸಿಕೊಂಡಿದ್ದ ತಂತ್ರಿ ವಿಜಯ್ ಪಾಂಡೆಯನ್ನ ಬಡ್ಗಾಂನಲ್ಲಿ ಬಂಧನವನ್ನು ಮಾಡಿ ಕದ್ದ ಹಣ ಮತ್ತು ಆಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. 2.5 ಲಕ್ಷದ ಮೌಲ್ಯದ 2 ಹೊಸ ಸ್ಕೂಟರ್ಗಳನ್ನು ಪಾಂಡೆ ಖರೀದಿಸಿದ್ದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಪರ್ಸನಲ್ ವಿಚಾರಗಳನ್ನು ಬಗೆಹರಿಸುವುದಕ್ಕೆ ಕೆಲ ವ್ಯಕ್ತಿಗಳು ಮೋಸ ಮಾಡ್ತಾರೆ ಅನ್ನೋದಕ್ಕೆ ಈ ಕೇಸ್ ಉದಾಹರಣೆ ಅಂತ ಸ್ಟೇಷನ್ನ ಇನ್ಚಾರ್ಜ್ KK ಕುಶ್ವಾ ಹೇಳಿದ್ದಾರೆ. ಮದುವೆ ಆದಮೇಲೆ ಜಗಳ ಕಿರಿಕಿರಿ ಕಾಮನ್, ಅದನ್ನು 4 ಗೋಡೆಗಳಲ್ಲಿ ಕೂತ್ಕೊಂಡು ಮುಗಿಸ್ಕೊಳ್ಬೇಕು. ಆದರೆ ಇಬ್ಬರ ಮಧ್ಯೆ 3ನೇ ಅವರು ಎಂಟ್ರಿ ಕೊಟ್ಟು ನಾನು ಇತ್ಯರ್ಥ ಮಾಡ್ತೀನಿ ಅಂತ ಬಂದರೆ ಇಂತಹ ಘಟನೆ ಎದುರಾಗುತ್ತೆ. ತಾಳಿ ಕಟ್ಟಿದ ಗಂಡನಿಗೆ ಮೋಸ ಮಾಡೋಕ್ಕೆ ಹೋಗಿ ಹೆಂಡತಿ ಪೊಲೀಸರ ದಾಖಲೆಗಳಲ್ಲಿ 420 ಅಂತ ಅನ್ಸ್ಕೊಂಡಿದ್ದಾಳೆ. ಖತರ್ನಾಕ್ ತಂತ್ರಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಅದಕ್ಕೆ ಹೇಳೋದು, ತಪ್ಪು ಮಾಡಿದನೋ ಯಾವತ್ತೋ ಒಂದಿನ ಶಿಕ್ಷೆ ಅನುಭವಿಸಲೇಬೇಕು ಅಂತ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.